ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಏಳಿರಿ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಮುರಳಿಯ ಮಧುರ ಅಮೃತ ದೊರೆತಿದೆ ಮಧುವನದಲ್ಲೂ ಹೂಗಳರಳಿವೆ ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ ಧರಣಿ ಎಚ್ಚತ್ತಿದೆ ಆಗಸವೆದ್ದಿದೆ ನನ್ನ ಕಣ್ಮಣಿಗಳೇಳಿರಿ ಮುದ್ದು ಮಕ್ಕಳೇ ಏಳಿರಿ 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 ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತರ ಸಧಾರೆ ರೆಂಬೆ ಕೊಂಬೆಯಲಿ ಪಕ್ಷಿಯ ಕಲರವ ಕರ್ಣಗಳಿಗೆ ಅಮೃತರ ಸಧಾರೆ ಪ್ರಭು ಮಿಲನಕ್ಕೆ ಇದೇ ಸಮಯವು ಪ್ರಭು ಮಿಲನಕ್ಕೆ ಇದೇ ಸಮಯವು ಬ್ರಹ್ಮ ಮುಹೂರ್ತವಿದೇಳಿರಿ ಮುದ್ದು ಮಕ್ಕಳೇ ಏಳಿರಿ 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 ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ನಿದ್ರಿಸುವವರು ಕಳೆದುಕೊಳ್ಳುವರು ಜಾಗೃತರಾದರೆ ಪಡೆದುಕೊಳ್ಳುವರು ಬಾಬಾನ ಪ್ರೀತಿಯ ವಾಣಿಯ ಆಲಿಸಿ ಬಾಬಾನ ಮಧುರ ವಾಣಿಯ ಆಲಿಸಿ ಪ್ರೀತಿಯ ಮಕ್ಕಳೇ ಏಳಿರಿ ಮುದ್ದು ಮಕ್ಕಳೇ ಏಳಿರಿ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಅಮೃತ ವೇಳೆ ಶುದ್ಧ ಪವನವಿದೆ ಮುದ್ದು ಮಕ್ಕಳೇ ಏಳಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಕಣ್ಣ ತೆರೆಯಿರಿ ಶಿವ ಶಿವ ಎನ್ನಿರಿ ಮಕ್ಕಳೇ ಆಲಸ್ಯ ತ್ಯಜಿಸಿರಿ ಮುದ್ದು ಮಕ್ಕಳೇ ಏಳಿರಿ
ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ, ಮುದ್ದು ಮಕ್ಕಳೇ ಏಳಿರಿ. ನಾನು ವಿಜಯಿ ಆತ್ಮ. ವಿಶ್ವದ ಮೇಲೆ ವಿಜಯಿಯಾಗಿ ರಾಜ್ಯ ಮಾಡುವಂತಹ ಸದಾ ವಿಜಯಿಯಾಗಿದ್ದೇನೆ. ನಾನು ಸರ್ವ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೇನೆ. ಸ್ವಯಂನ ಮೇಲೆ ರಾಜ್ಯ ಅರ್ಥಾತ್ ವಿಶ್ವದ ಮೇಲೆ ರಾಜ್ಯ. ನಾನು ಸ್ವಯಂನ ಸರ್ವ ಅಧಿಕಾರದಿಂದ ಸಂಪನ್ನನಾಗಿದ್ದೇನೆ. ನನ್ನ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ ಈ ಮೂರರ ಮೇಲೂ ವಿಜಯಿಯಾಗಿದ್ದೇನೆ. ನಾನು ವಿಶ್ವ ಸೇವಾದಾರಿಯಾಗಿ ನಿಮಿತ್ತನಾಗಿದ್ದೇನೆ. ಇದು ನನಗೆ ಸಿದ್ಧಿಯನ್ನು ಪಡೆದುಕೊಳ್ಳುವ ಸಮಯವಾಗಿದೆ. ಶ್ರೇಷ್ಠ ಸಂಗಮಯುಗಿ ಸಮಯ. ನಾನು ಇಲ್ಲಿ ಸಿದ್ಧಿ ಸ್ವರೂಪ ಮಾಸ್ಟರ್ ಸರ್ವಶಕ್ತಿವಂತನ ಸ್ವರೂಪದ ಅನುಭವವನ್ನು ಮಾಡುತ್ತಿದ್ದೇನೆ. ಸರ್ವ ಅಧಿಕಾರಗಳು ಪ್ರಾಪ್ತಿಯಾಗುತ್ತಾ ಸಂಪೂರ್ಣ ಸಿದ್ಧಿ ಸ್ವರೂಪನಾಗುತ್ತಿದ್ದೇನೆ. ನನ್ನ ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರವನ್ನು ನನಗೆ ಹೇಗೆ ಬೇಕೋ ಅದರಂತೆ ನಡೆಸುತ್ತಿದ್ದೇನೆ. ನನ್ನ ಶಕ್ತಿಯಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಅನ್ಯರನ್ನೂ ಸಹ ಪರಿವರ್ತನೆಗೊಳಿಸುವೆನು. ತನು, ಮನ, ಧನ, ಸಂಕಲ್ಪ, ಶ್ವಾಸದಿಂದ ವಿಶ್ವದ ಸೇವೆಯನ್ನು ಮಾಡುತ್ತಿದ್ದೇನೆ. ಸೇವೆಯು ನನ್ನ ಸ್ಥಿತಿಯ ಕನ್ನಡಿಯಾಗಿದೆ. ನನ್ನ ಸ್ಥಿತಿಯ ಸಾಕ್ಷಾತ್ಕಾರ ಸೇವೆಯ ಮೂಲಕ ಆಗುತ್ತಿದೆ. ಸೇವೆಯಲ್ಲಿನ ಸಿದ್ಧಿಯನ್ನು ನೋಡಿ ಬಹಳ ಖುಷಿಯಾಗುತ್ತಿದ್ದೇನೆ. ನಾನು ಬ್ರಾಹ್ಮಣ ಆತ್ಮನಲ್ಲಿ ಒಂದು ಪವಿತ್ರತೆ
ಮತ್ತೊಂದು ಸ್ನೇಹವು ಜಗತ್ತಿನ ಮುಂದೆ ಸಂಪೂರ್ಣವಾಗಿ ವ್ಯಕ್ತವಾಗುತ್ತಿದೆ. ನನ್ನಲ್ಲಿ ನವೀನತೆಯೇ ಆಗಿದೆ ಈ ವಿಶೇಷತೆ. ಜ್ಞಾನಪೂರ್ಣ ಸ್ಥಿತಿ ಹಾಗೂ ಮಾಸ್ಟರ್ ಸರ್ವಶಕ್ತಿವಂತನ ಸ್ಥಿತಿ. ಸರ್ವಶಕ್ತಿವಂತ ತಂದೆಯ ಪ್ರಾಕ್ಟಿಕಲ್ ಕರ್ತವ್ಯವನ್ನು ವಿಶೇಷ ರೂಪದಲ್ಲಿ ಅನುಭವ ಮಾಡುತ್ತಿದ್ದೇನೆ. ನಾನು ಶಕ್ತಿಯ ಅವತಾರ. ನನ್ನ ಶಕ್ತಿಯ ರೂಪ ತಂದೆಯ ಸಂಪೂರ್ಣ ಪರಿಚಯವನ್ನು ಇಡೀ ಜಗತ್ತಿಗೆ ಮಾಡಿಸುತ್ತಿದೆ. ಏನೆಲ್ಲವೂ ನಡೆಯುತ್ತಿದೆ ಡ್ರಾಮಾದ ಅನುಸಾರ ಬಹಳ ಒಳ್ಳೆಯದೇ ಆಗಿದೆ. ಈಗ ಸಮಯ ಪ್ರಮಾಣ, ಸಮೀಪತೆಯ ಪ್ರಮಾಣ, ಶಕ್ತಿಯ ಪ್ರಭಾವವನ್ನು ಅನ್ಯರ ಮೇಲೆ ಹರಡುತ್ತಿದ್ದೇನೆ. ಇದು ಅಂತಿಮ ಪ್ರತ್ಯಕ್ಷತೆಯನ್ನು ಸಮೀಪದಲ್ಲಿ ತರುವುದಿದೆ. ನನ್ನ ಶ್ರೇಷ್ಠತೆ ಹಾಗೂ ನವೀನತೆಯನ್ನು ಈಗ ಪ್ರತ್ಯಕ್ಷಗೊಳಿಸುತ್ತಿದ್ದೇನೆ. ಅನ್ಯ ಎಲ್ಲ ಆತ್ಮಗಳಿಗೆ ವಿಶೇಷವಾದಂತಹ ಪರಮಾತ್ಮನ ಅನುಭವ ಮಾಡಿಸುತ್ತಿದ್ದೇನೆ. ನನ್ನ ಶಕ್ತಿಯ ಮೂಲಕ ಸಾಕ್ಷಾತ್ಕಾರ ಮಾಡಿಸುವಂತಹ, ವಿಶ್ವದ ಮೇಲೆ ಶಕ್ತಿಯ ಧ್ವಜವನ್ನು ಹಾರಿಸುವಂತಹ ಸ್ನೇಹಿ, ಸಹಯೋಗಿ ಹಾಗೂ ಶಕ್ತಿ ರೂಪ ಶ್ರೇಷ್ಠ ಆತ್ಮನಾಗಿದ್ದೇನೆ.
ನಿತ್ಯ ನೆನೆಯಿರಿ
ಶಿವನ ನೆನೆಯಿರಿ ಮುಕ್ತ ಮನದಿಂದ ಶಿವನ ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ನೆನೆಯಿರಿ ಮುಕ್ತ ಮನದಿಂದ ಶಿವನ ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ನೆನೆಯಿರಿ ಮುಕ್ತ ಮನದಿಂದ ಶಿವನ ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ಶಿವ ಬಾಬಾ ಅಲಭ್ಯವಲ್ಲ ನಿಮಗೆ ಸದ್ಗುಣ ಪ್ರದಾನವ ಮಾಡಿಹರು ಶಿವ ಬಾಬಾ ಅಲಭ್ಯವಲ್ಲ ನಿಮಗೆ ಸದ್ಗುಣ ಪ್ರದಾನವ ಮಾಡಿಹರು ಮನದರ್ಪಣವಾನೀಗ ಶುದ್ಧೀಕರಿಸಿ ನಿಜ ಆತ್ಮದಲ್ಲಿ ತೇಜ ಪ್ರಕಾಶಿಸಿರಿ ಮನದರ್ಪಣವಾನೀಗ ಶುದ್ಧೀಕರಿಸಿ ನಿಜ ಆತ್ಮದಲ್ಲಿ ತೇಜ ಪ್ರಕಾಶಿಸಿರಿ ದಿವ್ಯಗೊಳಿಸಿ ಇಂದು ನಿಜ ಜೀವನವ ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ನಿತ್ಯ ನೆನೆಯಿರಿ ಮುಕ್ತ ಮನದಿಂದ ಶಿವನ ನೆನೆಯಿರಿ ಮುಕ್ತ ಮನದಿಂದ ಶಿವನ ದಿವ್ಯಗೊಳಿಸಿ ಇಂದು ನಿಜ ಜೀವನವ ದಿವ್ಯಗೊಳಿಸಿ ಇಂದು ನಿಜ ಜೀವನವ ದಿವ್ಯಗೊಳಿಸಿ ಇಂದು ನಿಜ ಜೀವನವ ದಿವ್ಯಗೊಳಿಸಿ ಇಂದು ನಿಜ ಜೀವನವ
ನಾನು ಆಲ್ಮೈಟಿ ಅಥಾರಿಟಿ ತಂದೆಯಿಂದ ಆರಿಸಲ್ಪಟ್ಟಂತಹ ನನ್ನ 5 ಸ್ವರೂಪಗಳನ್ನು
ಕ್ಷಣ ಕ್ಷಣವೂ ಧಾರಣೆ ಮಾಡುವಂತಹ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣನಾಗಿದ್ದೇನೆ. ನಾನಾತ್ಮ ಖುಷಿಯ ಅದೃಷ್ಟಶಾಲಿ ಸೌಭಾಗ್ಯಶಾಲಿಯಾಗಿದ್ದೇನೆ. ಸ್ವಯಂ ಜಗತ್ತಿನ ಮಾಲೀಕ ನನ್ನ ಪ್ರಿಯತಮನಾಗಿ ಬಂದಿದ್ದಾರೆ. ನನ್ನ ಬೆರಳನ್ನು ಹಿಡಿದು ನನ್ನನ್ನು ಸತ್ಯದ ಮಾರ್ಗದಲ್ಲಿ ನಡೆಸುತ್ತಿರುವರು. ಇಡೀ ಜಗತ್ತು ಅವರ ಒಂದು ಸಾಕ್ಷಾತ್ಕಾರಕ್ಕಾಗಿ ಸರ್ವಸ್ವವನ್ನು ನೀಡಲು ವ್ಯಾಕುಲರಾಗಿದ್ದಾರೆ. ಅವರು ಪ್ರಾಣಕ್ಕಿಂತಲೂ ಅತಿ ಪ್ರಿಯ ಪ್ರಾಣೇಶ್ವರ ನನ್ನನ್ನು ಅವರ ಮಡಿಲಿನಲ್ಲಿ ಕೂರಿಸಿಕೊಂಡು ದೈವಿ ಪ್ರಪಂಚದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಿದ್ದಾರೆ. ಬಾಪ್ ದಾದಾರವರ ಬಾಹುಗಳು ಚಾಚಿವೆ. ನಾನು ತಾಯಿಯ ಮಡಿಲನ್ನು ಏರುವಂತೆ ಬಾಹುಗಳಲ್ಲಿ ಸೇರುವಂತೆ ಬಾಪ್ ದಾದಾರವರ ಬಾಹುಗಳಲ್ಲಿ ಸೇರಿದ್ದೇನೆ. ಅವರನ್ನು ಸ್ಪರ್ಶಿಸಿ ಆನಂದದ ಅನುಭೂತಿ ಮಾಡುತ್ತಿರುವೆನು. ಅವರು ಸ್ವಯಂ ತಮ್ಮ ಪರಮಧಾಮವನ್ನು ಬಿಟ್ಟು ನನಗಾಗಿ ದೈವಿ ಪ್ರಪಂಚದ ಸ್ಥಾಪನೆ ಮಾಡಲು ಈ ಭೂಮಿಯ ಮೇಲೆ ಅವತರಣೆಯಾಗಿದ್ದಾರೆ. ಅವರು ಒಂದು ಅದ್ಭುತ ಪರಿವಾರದ ರಚನೆಯನ್ನು ಮಾಡುತ್ತಿದ್ದಾರೆ. ಬಹಳ ಪ್ರೀತಿ ಪಾತ್ರವಾದಂತಹ ಪರಿವಾರ.
ಪ್ರೀತಿಯ ಮಹತ್ವಿಕೆಯುಳ್ಳಂತಹ ಪರಿವಾರ. ನಾನು ಈ ಪ್ರಿಯ ಪರಿವಾರದ ಸ್ವರಾಜ್ಯ ಅಧಿಕಾರಿ. ರಾಜ ಮಗುವಾಗಿದ್ದೇನೆ. ಸ್ವಯಂ ಪರಮ ಶಿಕ್ಷಕ, ಪರಮ ಸದ್ಗುರು ಬಾಪ್ ದಾದಾರವರು ನನ್ನನ್ನು ಈ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದಾರೆ. ನಾನು ಸ್ವಮಾನಧಾರಿ, ಡಬಲ್ ಕಿರೀಟಧಾರಿ, ಡಬಲ್ ರಾಜ್ಯ ಅಧಿಕಾರಿ ಆತ್ಮನಾಗಿದ್ದೇನೆ. ನನ್ನ ಮನಸ್ಸಿನ ಪಟಲದಲ್ಲಿ ಅನೇಕ ಸ್ವಮಾನಗಳು ಸುಸಜ್ಜಿತ ರೂಪದಲ್ಲಿ ಪ್ರಕಟಗೊಳ್ಳುತ್ತಿವೆ. ನಾನು ಈ ಸ್ವಮಾನಗಳಿಂದ ಸುಸಜ್ಜಿತ ಸ್ವರೂಪಗಳನ್ನು ಸ್ಮರಣೆ ಮಾಡುತ್ತಿರುವೆನು. ಬಾಪ್ ದಾದಾರವರು ಸ್ವಯಂ ನನ್ನನ್ನು ಸೀಟಿನಲ್ಲಿ ಕುಳ್ಳರಿಸಿ ಸ್ವಮಾನಗಳ ಮಾಲೆಯಿಂದ ಅಲಂಕೃತಗೊಳಿಸುತ್ತಿದ್ದಾರೆ. ನಾನು ಅವರ ಜೊತೆ ಅನನ್ಯ ಪ್ರೀತಿಯ ಸ್ವಾದವನ್ನು ಅನುಭವಿಸುತ್ತಿದ್ದೇನೆ. ನನ್ನ ಪ್ರಿಯ ಪಿತಾ ನನ್ನನ್ನು ತಮ್ಮ ಜೊತೆ ತಮ್ಮ ನನ್ನ ನಿಜ ಮನೆ ಪರಮಧಾಮಕ್ಕೆ ಕರೆದೊಯ್ಯುತ್ತಿದ್ದಾರೆ. ಪಕ್ಷಿಯಂತೆ ಹಾರುತ್ತಾ ನನ್ನ ಪ್ರಿಯ ತಂದೆಯ ಜೊತೆ ಪರಮಧಾಮದ ಕಡೆ ನಡೆಯುತ್ತಿದ್ದೇನೆ. ಅತ್ಯಂತ ಮಧುರವಾಗಿದೆ.
ಹಾಗೂ ಶಕ್ತಿಯು ನನ್ನನ್ನು ಚಾರ್ಜ್ ಮಾಡುತ್ತಿದೆ. ನಾನು ಶಕ್ತಿಗಳಿಂದ ಭರ್ಪೂರಾಗುತ್ತಿದ್ದೇನೆ. ನನ್ನ ನಿರ್ಬಲತೆಯೆಲ್ಲವೂ ಸಮಾಪ್ತಿಯಾಗುತ್ತಿದೆ. ನಾನು ಅನಂತ ಶಕ್ತಿಗಳ ಸ್ವಾಮಿಯಾಗುತ್ತಿದ್ದೇನೆ. ನನ್ನ ಜೊತೆಗೆ ಅನೇಕ ಧರ್ಮಪಿತರು, ರಾಜನೇತಾರರು, ಎಲ್ಲರೂ ಸಹ ಸ್ವಯಂವನ್ನು ಶಕ್ತಿಗಳಿಂದ ಭರ್ಪೂರ್ ಮಾಡಿಕೊಳ್ಳುತ್ತಿದ್ದಾರೆ. ತಂದೆಯ ಜೊತೆ ಹಾಗೂ ಅವರಿಂದ ಚಿಮ್ಮುತ್ತಿರುವ ದಿವ್ಯ ಪ್ರಕಾಶತೆ ನನ್ನನ್ನು ದೇವಿ ಪ್ರತಾಪಿಯನ್ನಾಗಿಸುತ್ತಿದೆ. ನನ್ನ ಹೊಳಪು ಹಾಗೂ ನನ್ನ ಪ್ರಕಾಶತೆಯು ಅಂತರಿಕ್ಷದಲ್ಲಿರುವಂತಹ ಧ್ರುವ ನಕ್ಷತ್ರದ ಸಮಾನವಾಗಿದೆ. ನಾನು ಈಗ ನನ್ನ ಪ್ರಿಯ ತಂದೆಯ ಜೊತೆ ಈ ಶಕ್ತಿಧಾಮದಿಂದ ಇಳಿಯುತ್ತಾ ನನ್ನ ದೈವಿ ಪ್ರಪಂಚದಲ್ಲಿ ಪ್ರವೇಶ ಮಾಡಿದ್ದೇನೆ. ಹೂಗಳು, ಹಣ್ಣುಗಳು, ಜರಿಗಳು, ಪರ್ವತ ಶ್ರೇಣಿಗಳು, ಇದರಿಂದ ಪರಿಪೂರ್ಣವಾದಂತಹ ಫರಿಸ್ತಾನದಲ್ಲಿ ಬಂದಿದ್ದೇನೆ. 4 ಕಡೆ ಖುಷಿಯ ವಾತಾವರಣ, ಹಸನಾಗಿರುವಂತ ಪ್ರಪಂಚ ಹಾಗೂ ವೈಭವಗಳಿಂದ ಕೂಡಿದ ಜಗತ್ತಾಗಿದೆ. ಸುವಾಸನೆ ಭರಿತ ಹೂಗಳು, ಹಾಗೂ ಅದರಲ್ಲಿ ಕುಳಿತು ಜೇನನ್ನು ಹೀರುವಂತಹ ಚಿಟ್ಟೆಗಳು ನನ್ನ ಮನಸ್ಸನ್ನು ಮೋಹಕಗೊಳಿಸುತ್ತಿದೆ. ನಾನು ಆ ಹೂಗಳನ್ನು ಸ್ಪರ್ಶಿಸುತ್ತಿದ್ದೇನೆ.
ಹೂಗಳ ಸುತ್ತಮುತ್ತಲಿರುವ ಬಳ್ಳಿಯನ್ನು ನೋಡುತ್ತಿದ್ದೇನೆ. ಆ ಹೂದೋಟದ ಮಧ್ಯೆ ಇರುವಂತಹ ದೈವಿ ಸೇವಕಿಯರು ನನ್ನನ್ನು ಕರೆಯುತ್ತಿದ್ದಾರೆ. ಈಗ ನಾನು ನನ್ನ ಪ್ರಿಯ ತಂದೆಯ ಜೊತೆಗೆ ಈ ಮನಮೋಹಕ ನಯನಾಭಿರಾಮ ಜಗತ್ತಿನ ಸಂಚಾರ ಮಾಡುತ್ತಿದ್ದೇನೆ. ಪ್ರಕೃತಿಯ ಬಾಲ್ಯ ರೂಪವು ತನ್ನ ಸೌಂದರ್ಯದ ಅತಿಯಲ್ಲಿದೆ. ಸುಂದರವಾದ ಹೂದೋಟದ ಮಧ್ಯೆ ನಾನು ನನ್ನ ಪ್ರಿಯ ತಂದೆಯ ಭುಜಗಳ ಮೇಲೆ ಕುಳಿತು ಉಪವನದಲ್ಲಿ ಸಂಚರಿಸುತ್ತಿದ್ದೇನೆ. ನಾನು ಈ ಆದಿಕಾಲ ಸತ್ಯಯುಗದ ದೇವತಾ ಸ್ವರೂಪದ ಸ್ಮರಣೆ ಮಾಡುತ್ತಿದ್ದೇನೆ. ನನ್ನ ನಾಲ್ಕು ಕಡೆ ಸಂಪೂರ್ಣ ಸತೋಗುಣಿ ಪ್ರಕೃತಿಯನ್ನು ನೋಡಿ ನೋಡಿ ನನ್ನ ಮನಸ್ಸು ಮುಗ್ಧವಾಗುತ್ತಿದೆ. ನಾಲ್ಕು ಕಡೆ ಸುಖ, ಶಾಂತಿ, ಆನಂದ ಹಾಗೂ ಪ್ರೇಮದ ಸಿಹಿಯಾದ ಬೆಟ್ಟಗಳಿವೆ. ದುಃಖದ ಹೆಸರು ಗುರುತೂ ಇಲ್ಲ. ಎಲ್ಲಿ ನೋಡಿದರೂ ಬಂಗಾರದ ಮಹಲುಗಳು. ಆ ಮಹಲುಗಳ ಮಧ್ಯದಲ್ಲಿ ಉಯ್ಯಾಲೆಯಲ್ಲಿ ತೂಗುತ್ತಿದ್ದೇನೆ. ಹಾಗೂ ಆ ಮಹಲುಗಳ ಮಧ್ಯದಲ್ಲಿ ರಾಜಕುಮಾರ ಕುಮಾರಿಯರು. ನಾನು ನನ್ನ ಪ್ರಿಯ ಪಿತನ ಜೊತೆ ಈ ಮನಮೋಹಕ ದುರ್ಲಭ ದೃಶ್ಯವನ್ನು ನೋಡುತ್ತಾ ಮತ್ತೆ ದ್ವಾಪರ ಯುಗದಲ್ಲಿ ಪ್ರವೇಶಿಸುತ್ತಿದ್ದೇನೆ. ಎಲ್ಲಿ ನೋಡಿದರೂ ರಾಜರು, ಮಹಾರಾಜರು ತಮ್ಮ ತಮ್ಮ ರಾಜ್ಯ, ತಮ್ಮ ತಮ್ಮ ಭಾಷೆಗಳು, ತಮ್ಮ ತಮ್ಮದೇ ಆದಂತಹ ವ್ಯವಹಾರದ
ರೂಪುರೇಖೆಗಳನ್ನು ರಚಿಸಿದ್ದಾರೆ. ತಮ್ಮದೇ ಆದಂಥ ರೀತಿ ನೀತಿಗಳು, ಮಾನ ಮರ್ಯಾದೆಗಳ ಪರಂಪರೆಗಳು, ಭಿನ್ನ ಭಿನ್ನವಾದಂತಹ ಭಕ್ತಿ ಭಾವನೆಗಳು ಹಾಗೂ ಭಿನ್ನ ಭಿನ್ನವಾದಂತಹ ವೇಷಭೂಷಣಗಳು ಇಲ್ಲಿಂದ ಭಕ್ತಿ ಕಾಲವು ಪ್ರಾರಂಭವಾಗಿದೆ. ನಮ್ಮ ಪ್ರಿಯತಮ ಪರಮಾತ್ಮನ ಪ್ರತಿಮೆಗಳನ್ನು ಮಾಡಿ ನಾವೇ ಅವ್ಯಭಿಚಾರಿ ಭಕ್ತಿಯನ್ನು ಪ್ರಾರಂಭ ಮಾಡಿದೆವು. ನಿಧಾನ ನಿಧಾನವಾಗಿ ಭಕ್ತಿಯ ರೂಪವು ಪರಿವರ್ತನೆಯಾಯಿತು. ನಾವು ಸ್ವಯಂ ಚೈತನ್ಯದಲ್ಲಿ ಪೂಜ್ಯ ದೇವತೆಗಳಾಗಿದ್ದೆವು. ನಮ್ಮದೇ ಮಂದಿರವನ್ನು ಮಾಡಿ ಅದರಲ್ಲಿ ಪೂಜೆಗೈಯಲು ಪ್ರಾರಂಭಿಸಿದೆವು. ಈ ಮಂದಿರಗಳಲ್ಲಿ ವಿರಾಜಮಾನವಾಗಿರುವ ನಾವು ಪೂಜ್ಯ ಆತ್ಮಗಳ ಮೂರ್ತಿಯ ಮೂಲಕ ಅನೇಕ ಭಕ್ತ ಆತ್ಮಗಳ ಮನೋಕಾಮನೆಗಳು ಪೂರ್ಣವಾಗತೊಡಗಿದವು. ನಾವೇ ಇಷ್ಟ ಸ್ವರೂಪದಲ್ಲಿ ಪೂಜೆಗೆ ಒಳಗಾದೆವು, ಇಷ್ಟ ದೇವತೆಗಳಾದೆವು. ನಿಧಾನ ನಿಧಾನವಾಗಿ ಕಲಿಯುಗದ ಪ್ರವೇಶತೆಯಾಯಿತು. ಭಕ್ತಿಯೂ ಸಹ ಅಂಧಶ್ರದ್ಧೆಯಾಗಿ ಪರಿವರ್ತನೆಯಾಯಿತು. ಪಂಚತತ್ವಗಳ ಭೂತ ಪೂಜೆ ಪ್ರಾರಂಭವಾಯಿತು. ನಾವು ಭಗವಂತನ ದರ್ಶನಕ್ಕಾಗಿ ಅಲೆದಾಡಲು ಪ್ರಾರಂಭಿಸಿದೆವು. ಪತಿತ ದುಃಖಿಯಾದೆವು. ಪರಮಾತ್ಮನನ್ನು ಹುಡುಕಲು ಕೂಗಲು ಪ್ರಾರಂಭಿಸಿದೆವು. ಆ ಸಮಯವು ಬಂದೇ ಬಿಟ್ಟಿತು. ಅಂತಹ ಶ್ರೇಷ್ಠ ಸಮಯ ಸ್ವಯಂ ಸರ್ವರ ಕಲ್ಯಾಣಕಾರಿ ಪರಮಾತ್ಮ ಶಿವನು ನಾವು ಮಕ್ಕಳ ಕೂಗನ್ನು ಕೇಳಿಸಿಕೊಂಡರು. ಹಾಗೂ ಸಂಗಮದ ಅತಿ ಶ್ರೇಷ್ಠ ಸಮಯದಲ್ಲಿ ಸಾಧಾರಣ ಶರೀರದಲ್ಲಿ ಪ್ರವೇಶ ಮಾಡಿ
ಬ್ರಹ್ಮ ಮುಖದಿಂದ ನಮಗೆ ನಮ್ಮನ್ನು ತಮ್ಮ ಅಲೌಕಿಕ ಸಂತಾನರನ್ನಾಗಿ ಮಾಡಿಕೊಂಡರು. ಜನ್ಮ ಜನ್ಮಾಂತರದ ಬಾಯಾರಿಕೆಯನ್ನು ಜ್ಞಾನ ಅಮೃತದಿಂದ ನೀಗಿಸಿ ತೃಪ್ತ ಮಾಡಿದರು. ಭಕ್ತಿಯ ಫಲವಾದ ಜ್ಞಾನವನ್ನು ನೀಡಿದರು. ಇದೇ ಜ್ಞಾನ ಹಾಗೂ ಯೋಗದ ಅಭ್ಯಾಸದಿಂದ ಆತ್ಮ ಜನ್ಮ ಜನ್ಮಾಂತರದ ಪಾಪಗಳಿಂದ ಮುಕ್ತವಾಗಿ ತನ್ನ ಸಂಪೂರ್ಣ ಫರಿಸ್ತಾ ಸ್ವರೂಪದ ಅನುಭವ ಮಾಡಲು ತೊಡಗಿದೆ. ನಾನೀಗ ಫರಿಸ್ತೆಯಾಗಿ ಆಕಾಶದಲ್ಲಿ ಸಂಚರಿಸುತ್ತಿದ್ದೇನೆ. ನಾನು ಅತೀಂದ್ರಿಯ ಸುಖ ಸಾಗರದಲ್ಲಿ ಮುಳುಗುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಸಂಗಮ ಯುಗದಿ ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಶ್ವಾಸದಿ ಮಹಿಮೆ ಹಾಡುವರು ಹಗಲು ಇರುಳು ಶಿವನ ನೆನೆದು ಶ್ವಾಸದಿ ಮಹಿಮೆ ಹಾಡುವರು ತಪಸ್ವಿ ಜೀವನದ ಪ್ರಖರತೆಯಿಂದ ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು ಶಿವ ಸಂದೇಶ ನೀಡುವರು ಶಿವ ಸಂದೇಶ ನೀಡುವರು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ತಪಸ್ವಿ ಮೂರ್ತಿಯ ತನುಮನವು ಅಂಗಾಂಗ ಶೀತಲವು ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು ಶಿವ ಸಂದೇಶ